ಇದೊಂದು ಫ್ಯಾಮಿಲಿ ಜೊತೆ ಆಗಲಿ ಯಾರ ಜೊತೆ ಆದ್ರೂ ಕೇಳಿಸ್ಕೊಂಡ್ರೆ ಚುಪ್ಪಳೆ ಕಿತ್ತೋಗೋ ಥರ ಹೊಡಿತಾರೆ. ಯಾರನ್ನ? ಪ್ರೇಮ್ನ. ವಾವ್, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಐತಂತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪ್ರೇಮ್ ಅಂತ ಹೇಳ್ಬೋದು. ಗುರು ಎಂತೆಂಥ ಫಿಲಿಮ್ಸ್ ಮಾಡಿದಾನೆ ಗುರು ಪ್ರೇಮ್. ಇಂಥ ಕಚ್ಚಡ ಸಾಂಗ್ಸ್ನ ಅವ್ನ ಫಿಲಿಮಲ್ಲಿ ಹಾಕೋ ರೇಂಜ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹೀನಾಯವಾಗಿ ಆಗ್ತಿದ್ದೀರಾ ಅಂತ. ಲಿಟ್ರಲಿ ಈ ಸಾಂಗ್ನ 1 ನಿಮಿಷ 29 ಸೆಕೆಂಡಿಂದ ಯಾರಾದರೂ ನೋಡಿ ಒಂದು 2-3 ಲ್ಯಾಂಗ್ವೇಜಲ್ಲಿ, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಕನ್ನಡದಲ್ಲಿ ಪರವಾಗಿಲ್ಲ ಸ್ವಲ್ಪ ವಲ್ಗರ್ ಅಂತ ಅನ್ಸಿದ್ರು ಅಟ್ಲೀಸ್ಟ್ ನೋಡ್ಬೋದು. ತೆಲುಗಲ್ಲೂ ಅಷ್ಟೇ ಅಷ್ಟೋ ಇಷ್ಟು ಅರ್ಥ ಆಗುತ್ತೆ. ಬಟ್ ಓಕೆ, ಹಿಂದಿಯಲ್ಲಿ ಲಿರಿಕ್ಸ್ ಬರ್ದಿದ್ದಾನೆ. ಲಿಟ್ರಲಿ ಹ್ಯಾಟ್ಸ್ ಅಪ್. ಪೆಹ್ಲೆ ಉಟಾಲೋ ಅಂದರ್ ಓದಾಲೋ, ಇಷ್ಟು ವರ್ಸ್ಟ್ ಲೆವೆಲ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಎಂಟೈರ್ ಇಂಡಿಯಾ ಹಾಕೊಂಡು ತುಳಿತಾ ಇದ್ದಾರೆ ಸಿನಿಮಾನ. ಅಂಡ್ ಮೋರ್ ಓವರ್ ಹೇಳ್ತಿದ್ದೀನಿ, ಇದೊಂದು ಫ್ಯಾಮಿಲಿ ಜೊತೆ ಆಗಲಿ ಯಾರ ಜೊತೆ ಆದ್ರೂ ಕೇಳಿಸ್ಕೊಂಡ್ರೆ ಚುಪ್ಪಳೆ ಕಿತ್ತೋಗೋ ಥರ ಹೊಡಿತಾರೆ. ಯಾರನ್ನ? ಪ್ರೇಮ್ನ. ಒಂದು ಫಿಲಿಮು ಮಾಡ್ತಿದ್ಯಾ ಅಂತ ಹೇಳಿದಾಗ, ಧ್ರುವ ಸರ್ಜಾ ಅಂತ ಹೀರೋನ ಮಾಡ್ತಿದ್ಯಾ ಅಂತ ಹೇಳಿದಾಗ ಫ್ಯಾಮಿಲಿ ವ್ಯಾಲ್ಯೂಸ್ ಹಂಗೆ ಕೊಡ್ಬೇಕು ನೀನು. ಅದು ಬಿಟ್ಬಿಟ್ಟು ಈ ಥರ ಕಚಡ ಸಾಂಗ್ಸ್ ಹಾಕಿದ್ರೆ ಫಿಲಿಮ್ ಬರೋದಿರಲಿ, ಆ ಫಿಲಿಮ್ಗೆ ಇರೋ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ. ಆ್ಯಂಡ್ ಮೋರ್ ಓವರ್ KVN ಪ್ರೊಡಕ್ಷನ್ ಅವರು ಲಾಸ್ಟ್ ಸಲಿ ಸಾಂಗ್ ರಿಲೀಸ್ ಆದಾಗೂ ಅದರಲ್ಲಿ ಒಂದು ಮುಂಡೆ ಅದು ಇದು ಅಂತ ಯೂಸ್ ಮಾಡಿದ್ರು. ಓಕೆ ಫೈನ್ ಅಂತ ಏನಾದ್ರು ಬಿಟ್ರು. ಮತ್ತೆ ಪ್ರೇಮ್ ಅದೇ ಮಾಡ್ತಿದ್ದಾನೆ. ಐ ಹೋಪ್ ಪ್ರೇಮ್ಗೆ ಸ್ವಲ್ಪ ಪ್ರಾಪರ್ಟಿ ಇದೆ, ಅಲ್ಲೋಗಿ ಕೆಲಸ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಬಿಕಾಸ್ KVN ಪ್ರೊಡಕ್ಷನ್ ಆಲ್ಮೋಸ್ಟ್ 100 ಕೋಟಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಒಂದು ಪೈಸಾ ಕೂಡ ಬರುತ್ತೆ ಇಲ್ವೋ ಕಂಪ್ಲೀಟ್ಲಿ ಡೌಟ್ ಅಂತ ಹೇಳ್ತಾ, ಇಲ್ದಾಗ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಬೈಬೇಕು ಅಂದರೂ ಹೊಗಳ್ಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಮಾತಾಡಿ ನೋಡ್ಕೊಳ್ಳೋಣ. ಬಾಯ್.